ಮಹಿಳೆಯರಿಗಾಗಿ ಮಾತ್ರ. 1. ಕೂದಲನ್ನು ಎಂದಿಗೂ ಕೂಡ ಬಿಸಿನೀರಿನಿಂದ ತೊಳೆಯಬಾರದು. ಇದರಿಂದ ಕೂದಲಿನ ಬುಡ ದುರ್ಬಲಗೊಳ್ಳುತ್ತದೆ ಮತ್ತು ಕೂದಲು ಉದುರಲು ಶುರುವಾಗುತ್ತದೆ. 2. ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಎಂದಿಗೂ ಕೂಡ ವಿಟಮಿನ್ ಸಿಯ ಕೊರತೆ ಉಂಟಾಗುವುದಿಲ್ಲ. 3. ಕೈಕಾಲಿನ ಗಂಟುಗಳಲ್ಲಿ ನೋವಿದ್ದರೆ ಅದಕ್ಕೆ ಶುಂಠಿಯ ರಸವನ್ನು ಹಚ್ಚಿ ತಿಕ್ಕಬೇಕು. ಇದರಿಂದ ನೋವು ಕಡಿಮೆಯಾಗುತ್ತದೆ. 4. ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ಅಥವಾ ಆಹಾರವನ್ನು ಸೇವಿಸುವುದರಿಂದ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ, ಏಕೆಂದರೆ ಮಣ್ಣಿನ ಪಾತ್ರೆಯಿಂದ ನಮ್ಮ ದೇಹಕ್ಕೆ ಅಗತ್ಯವಿರುವ ಮಿನರಲ್ಸ್ಗಳ ಪೂರೈಕೆ ಆಗುತ್ತದೆ. 5. ನಿಮ್ಮ ಮೂತ್ರದ ಬಣ್ಣ ಹಳದಿಯಾಗಿದ್ದರೆ ಅದರ ಅರ್ಥ ನೀವು ನೀರನ್ನು ಯಥೇಚ್ಛವಾಗಿ ಕುಡಿಯುತ್ತಿಲ್ಲವೆಂದು. 6. ರಾತ್ರಿ ಮಲಗುವ ಮೊದಲು ಹಾಲಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಕುಡಿಯುವುದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಮುಖವು ಸದಾ ಗ್ಲೋಯಿಂಗ್ ಆಗಿರುತ್ತದೆ. 7. ವಿಪರೀತ ಟೆನ್ಷನ್ ತೆಗೆದುಕೊಳ್ಳುವುದರಿಂದ ಹಲವಾರು ಕಾಯಿಲೆಗಳು ಶುರುವಾಗುತ್ತದೆ ಮತ್ತು ವೃದ್ಧಾಪ್ಯ ಬೇಗ ಬರುತ್ತದೆ. 8. ಬಾಳೆಹಂಗಿನ ಸಿಪ್ಪೆಯನ್ನು ಮುಖಕ್ಕೆ ತಿಕ್ಕುವುದರಿಂದ ಮುಖದ ಚರ್ಮ ಮೃದುವಾಗುತ್ತದೆ. ಹೀಗಾಗಿ ಬಾಳೆಹಣ್ಣನ್ನು ತಿಂದು ಸಿಪ್ಪೆಯನ್ನು ಎಸೆಯಬೇಡಿ. 9. ದಿಂಬಿನ ಕವರನ್ನು ವಾರಕ್ಕೆ 2 ಬಾರಿ ತೊಳೆಬೇಕು. ಇದರಿಂದ ಹೊಟ್ಟಿನ ಸಮಸ್ಯೆ ಬರದ ಹಾಗೆ ಮುಖದಲ್ಲಿ ನೆರಿಗೆಗಳು ಆಗದ ಹಾಗೆ ಕಾಣುತ್ತದೆ. 10. ಯಾವುದೇ ರೀತಿಯ ಹಣ್ಣಿನ ರಸವನ್ನು ಅಥವಾ ಜ್ಯೂಸನ್ನು ಜಾಸ್ತಿ ಹೊತ್ತು ಇಡಬಾರದು. ಇದರಿಂದ ಅದು ಕಹಿಯಾಗುತ್ತದೆ ಮತ್ತು ಆರೋಗ್ಯಕ್ಕೆ ಮಾರಕವಾಗುತ್ತದೆ. ಎಚ್ಚರ. 11. ಕ್ಯಾರೆಟ್, ಬೀಟ್ರೂಟ್ ಮತ್ತು ನೆಲ್ಲಿಕಾಯಿಯ ಜ್ಯೂಸನ್ನು ಕುಡಿಯುವುದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಮತ್ತು ಸ್ಕಿನ್ ಹೆಲ್ದಿಯಾಗಿರುತ್ತದೆ ಹಾಗೂ ಹೊಳಪು ಹೆಚ್ಚಾಗುತ್ತದೆ. 12. ನಿಮ್ಮ ಕಾಲಿನಲ್ಲಿ ಚಪ್ಪಲಿಯಿಂದ ಕಲೆಗಳಾಗಿದ್ದರೆ ಅಥವಾ ಕಜ್ಜಿಯ ಕಲೆಗಳಿದ್ದರೆ 1 ಚಮಚ ಗ್ಲಿಸರಿನ್ಗೆ 2 ಹನಿ ಲಿಂಬೆ ರಸವನ್ನು ಹಾಕಿ ಪ್ರತಿದಿನ ಮಸಾಜ್ ಮಾಡಿದ್ದರಿಂದ ಕಾಲುಗಳು ಕಲೆರಹಿತವಾಗಿ ಸುಂದರವಾಗುತ್ತದೆ. 13. ಪ್ರತಿದಿನ ರಾತ್ರಿ ಮಲಗುವ ಮೊದಲು ಬಾದಾಮಿ ಎಣ್ಣೆಯನ್ನು ಹಚ್ಚಿಕೊಂಡು ಮಲಗಿ. ಇದರಿಂದ ತ್ವಚೆ ಗ್ಲೋಯಿಂಗ್ ಆಗುತ್ತದೆ ಮತ್ತು ನೆರಿಗಿ ಕಡಿಮೆಯಾಗುತ್ತದೆ. 14. 1 ಚಮಚ ನೆನೆಸಿದ ಮೆಂತ್ಯವನ್ನು ಪೇಸ್ಟ್ ಮಾಡಿ ಹಾಲಿನೊಂದಿಗೆ ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಇದರಿಂದ ನಿಮ್ಮ ತ್ವಚೆ ಟೈಟ್ ಆಗಿರುತ್ತದೆ. 15. ಮಲಗುವಾಗ ಕಾಲಿನ ಪಾದಕ್ಕೆ ವಿಕ್ಸ್ ಅನ್ನು ಹಚ್ಚಿಕೊಂಡು ಮಲಗಿದರೆ ಶೀತದಿಂದ ಮುಕ್ತಿ ಸಿಗುತ್ತದೆ. 16. ಪಿಂಪಲ್ಸ್ನ ಸಮಸ್ಯೆ ಇದ್ದರೆ ಕಹಿಬೇವಿನ ಪೇಸ್ಟ್ ಮತ್ತು ಕಹಿಬೇವಿನ ರಸವನ್ನು ಮುಖದ ಮೇಲೆ ಹಚ್ಚಿಕೊಳ್ಳಿ. ಹೀಗೆ ನಿಯಮಿತವಾಗಿ ಮಾಡುವುದರಿಂದ ಪಿಂಪಲ್ಸ್ನ ಸಮಸ್ಯೆ ಕಡಿಮೆಯಾಗುತ್ತದೆ. 17. ಬೆಳಗ್ಗೆ ಮೊಸರನ್ನು ತಿನ್ನುವುದರಿಂದ ದೇಹಕ್ಕೆ ತಂಪು ಸಿಗುತ್ತದೆ ಮತ್ತು ಜೀರ್ಣಕ್ರಿಯೆಯು ಸರಾಗವಾಗುತ್ತದೆ. 18. ಪ್ರತಿದಿನ ಮೊಸರು ಅಥವಾ ಮಜ್ಜಿಗೆಯನ್ನು ಸೇವಿಸುವುದರಿಂದ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆ ಬರುವುದಿಲ್ಲ. 9. ನಿಮ್ಮ ಮೂಳೆಗಳಲ್ಲಿ ಕಟಕಟ ಶಬ್ದ ಬರುತ್ತಿದ್ದರೆ ನಿಮಗೆ ಕ್ಯಾಲ್ಸಿಯಂನ ಕೊರತೆ ಇರಬಹುದು ಎಂದು ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸಲು ಹಾಲು, ಮೊಸರು, ಸೋಯಾಬೀನ್ ಮತ್ತು ಪನೀರನ್ನು ತಿನ್ನಿ ಮತ್ತು ಹೆಚ್ಚಾಗಿ ಸೇವಿಸಿ. 20. ಅನ್ನವನ್ನು ಬಸೆದ ನೀರು ತುಂಬಾ ಲಾಭದಾಯಕವಾಗಿರುತ್ತದೆ. ಅದನ್ನು ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. 21. ನಿಮಗೆ ಮೂತ್ರದಲ್ಲಿ ಉರಿ ಇದ್ದರೆ ಅಥವಾ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೆ ಪ್ರತಿನಿತ್ಯ ಎಳನೀರನ್ನು ಸೇವಿಸಬೇಕು. 22. ನಿಮಗೆ ಊಟ ಹೋಗತ್ತಿಲ್ಲ ಅಂದರೆ ಊಟಕ್ಕಿಂತ ಮುಂಚೆ 10 ನಿಮಿಷಗಳ ಕಾಲ ಸ್ವಲ್ಪ ನಡೆಯಿರಿ. 23. ಊಟದ ನಂತರ ಹೊಟ್ಟೆ ಭಾರ ಎನಿಸಿದರೆ 1 ಗ್ಲಾಸ್ ನೀರಿಗೆ ಸ್ವಲ್ಪ ಲಿಂಬೆ ರಸವನ್ನು ಮತ್ತು ಕಲ್ಲುಪ್ಪನ್ನು ಸೇರಿಸಿ ಕುಡಿಯಿರಿ. ಆರಾಮವೆನಿಸುತ್ತದೆ. 24. ಅಧಿಕ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸುವುದರಿಂದ ಹೈ ಬ್ಲಡ್ ಪ್ರೆಷರ್ ಸಮಸ್ಯೆ ಶುರುವಾಗುತ್ತದೆ. 25. ಊಟವಾದ ನಂತರ ಜೀರಿಗೆ ಪುಡಿಯನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಾಗವಾಗುತ್ತದೆ. 26. ಮಹಿಳೆಯರಲ್ಲಿ ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ಅದರಿಂದ ಅವರ ದೇಹದ ತೂಕ ಹೆಚ್ಚಾಗುತ್ತದೆ. ಚೆನ್ನಾಗಿ ನಿದ್ರೆ ಬರಲು ಮಲಗು ಮುಂಚೆ ಕೈಕಾಲು ಸ್ವಚ್ಛವಾಗಿ ತೊಳೆದುಕೊಂಡು 1 ಗ್ಲಾಸ್ ಅರಿಶಿಣದ ಹಾಲು ಕುಡಿಯಿರಿ. ಎಂದಿಗೂ ಕೂಡ ಈ ಸಮಸ್ಯೆ ಬರುವುದಿಲ್ಲ. 27. ಮನೆಯಲ್ಲಿಯೇ ಪಾರ್ಲರ್ನ ಗ್ಲೋ ಬೇಕಾದಲ್ಲಿ ಬಾದಾಮಿ ಎಣ್ಣೆಯಿಂದ 5 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಎ ಮತ್ತು ಆಸಿಡ್ಸ್ ಇದ್ದು ಇದು ಸ್ಕಿನ್ಗೆ ಪೋಷಣೆಯನ್ನು ಕೊಟ್ಟು ಗ್ಲೋಯಿಂಗ್ ಆಗಿ ಮಾಡುತ್ತದೆ. 28. ಒದ್ದೆ ಬಟ್ಟೆಯನ್ನು ನಾಭಿಯ ಮೇಲೆ ಇಡುವುದರಿಂದ ಉರಿ ಮೂತ್ರದಿಂದ ಆರಾಮ ಸಿಗುತ್ತದೆ. 29. ಖಾಲಿ ಹೊಟ್ಟೆಯಲ್ಲಿ ಸೋಂಪು ಕಾಳಿನ ನೀರನ್ನು ಕುಡಿಯುವುದರಿಂದ ತೂಕ ಬೇಗ ಕಡಿಮೆಯಾಗುತ್ತದೆ. 30. ಪ್ರತಿದಿನ ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ಕಣ್ಣು ಮತ್ತು ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ. 31. ನಿಮ್ಮ ಆಹಾರದಲ್ಲಿ ಜಾಸ್ತಿ ಹಣ್ಣು, ತರಕಾರಿ, ಸೊಪ್ಪು ಹಾಗೂ ನೀರನ್ನು ಹೆಚ್ಚಾಗಿ ಸೇವಿಸಿ. ಮಾಂಸಾಹಾರವನ್ನು ಕಡಿಮೆ ಮಾಡಿ. 32. ಹರಳೆಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೂದಲು ಸ್ಟ್ರಾಂಗ್ ಆಗುತ್ತದೆ ಮತ್ತು ಉದುರುವುದು ನಿಲ್ಲುತ್ತದೆ.
ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.